ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಲಿತಾ ವ್ಲಾಗ್ಸ್. ಇವತ್ತು ನಾನು ಸಿಂಪಲ್ ಆ್ಯಂಡ್ ಸೂಪರ್ ಆಗಿರುವಂತಹ ಹೆಲ್ದಿಯಾಗಿರುವಂತಹ ಒಂದು ರೆಸಿಪಿ ತೊಗೊಂಬಂದಿದ್ದೀನಿ. ಅದೇನಪ್ಪ ಅಂದರೆ ಸೊಪ್ಪಿನ ಪಲ್ಯ. ನಾನಿವತ್ತು ಕಿರಿಕ್ಸಾಲೆ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆಮೇಲೆ ಇದರಲ್ಲಿ ಒಳ್ಳೆ ಪ್ರೋಟೀನು ವಿಟಮಿನ್ಸ್ ಇರುತ್ತೆ. ದೇಹಕ್ಕೆ ತುಂಬ ಒಳ್ಳೆಯದು. ಬ್ಲಡ್ಗಾಯಿತು, ಹೇರ್ಗಾಯಿತು, ಸ್ಕಿನ್ಗಾಯಿತು ತುಂಬ ಒಳ್ಳೆಯದು. ಇದನ್ನು ಮಾಡೋದು ಕೂಡ ತುಂಬಾ ಸುಲಭ. ಹಾಗಾಗಿ ನೋಡಿ, ನಾನಿಲ್ಲಿ ಸೊಪ್ಪು ತೊಗೊಂಡಿದ್ದೀನಿ. ಕಿರಿಕ್ಸಾಲೆ ಸೊಪ್ಪು 4 ಸೀಡು ತೊಗೊಂಡಿದ್ದೀನಿ. 4 ಕಟ್ಟು ಸೊಪ್ಪು ತೊಗೊಂಡಿರೋದ್ರಿಂದ ಇಲ್ಲಿ ನೋಡಿ, ಎಳೆ ಸೊಪ್ಪು ನಾನು ದಂಟು ಸಮೇತ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ದಂಟು ನಿಮಗೆ ಇಷ್ಟ ಇಲ್ಲ ಅಂದರೆ ದಂಟು ತೆಗೆದುಬಿಟ್ಟು ಬರೀ ಸೊಪ್ಪಲ್ಲೇ ಪಲ್ಯ ಮಾಡ್ಕೊತೀನಿ. ತುಂಬ ರುಚಿಯಾಗಿರುತ್ತೆ. ತುಂಬ ಈಸಿಯಾಗಿ ಒಂದು 10 ನಿಮಿಷದಲ್ಲಿ ಈ ಪಲ್ಯ ರೆಡಿಯಾಗಿಬಿಡುತ್ತೆ. ಹಾಗಾಗಿ ಈ ಪಲ್ಯನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಸಹ ಕೊಡಿ. ನಿಮ್ಮ ಲೈಕ್ ನನಗೆ ತುಂಬ ಮುಖ್ಯ ಆಗುತ್ತೆ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ನನಗೆ ಸಪೋರ್ಟ್ ಮಾಡಿ. ನಾನಿಲ್ಲಿ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ತೋರಿಸ್ತಾ ಇದ್ದೀನಿ. ಶೇಂಗಾ ಬೀಜ, ಹಾಗೆ ಇದನ್ನು ಬೆಳ್ಳುಳ್ಳಿ ಅದನ್ನೆಲ್ಲ ತೊಗೊಂಡಿದ್ದೀನಿ. ಹಾಗೆ ಈರುಳ್ಳಿ, ಹಾಗೆ ಹಸಿಮೆಣಸಿಕಾಯಿ, ಒಂದು 4 ಹಸಿಮೆಣಸಿಕಾಯಿ ಸೀಳಿಟ್ಕೊಂಡಿದ್ದೀನಿ. ನಾನಿಲ್ಲಿ ಫಸ್ಟು ಒಂದು ಬಾಣಲಿಗೆ ಶೇಂಗಾ ಬೀಜ ಒಂದು 2 ಸ್ಪೂನ್ ಆಗೋಷ್ಟು ಶೇಂಗಾ ಬೀಜನ ಹುರ್ಕೊತಾ ಇದ್ದೀನಿ. ಶೇಂಗಾ ಬೀಜ ಈ ಸೊಪ್ಪಿನ ಪಲ್ಯಗೆ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಪುಡಿನ ನಾನಿಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಈಗ ಅದೇ ಬಾಣಲಿಗೆ ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಸಾಸಿವೆ ಜೀರಿಗೆನ ಚಿಟಪಟ ಅನ್ಸ್ಕೊಬಿಡಿ. ಹಾಗೆ ಕರಿಬೇವನ್ನೂ ಹಾಕ್ಕೊಳ್ಳಿ. ಕರಿಬೇವು ಹಾಕಿದ ಮೇಲೆ ಇಲ್ಲಿ ನೋಡಿ, ನಾನು ಸೀಳಿಟ್ಕೊಂಡಿರೋಂತಹ ಒಂದು 4-5 ಹಸಿಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಈರುಳ್ಳಿನ, ದಪ್ಪ ಈರುಳ್ಳಿ ಇದು, ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ನೀವು ಬೇಕಿದ್ರೆ 2 ಹಾಕ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಸ್ವಲ್ಪ ಉಪ್ಪು ಉದುರಿಸ್ಕೊತಾ ಇದ್ದೀನಿ. ಸ್ವಲ್ಪ ಕೆಂಪಗೆ ಆಗೋವರೆಗೂ ಹುರ್ಕೊಳ್ಳಿ ಇದನ್ನು. ಇದು ಹುರ್ಕೊಳ್ಳೋದ್ರಷ್ಟೊತ್ತಿಗೆ ನಾನಿಲ್ಲಿ ಶೇಂಗಾ ಬೀಜ ಹಾಗೆ ಬೆಳ್ಳುಳ್ಳಿ, ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಇದೆರಡೂ ಇವಾಗ ತರ್ತರಿಯಾಗಿ ರುಬ್ಕೊಂಬಂದಿದ್ದೀನಿ. ನೋಡಿ, ತೀರ ನುಣ್ಣಗೆ ರುಬ್ಬಾರ್ದು, ತರ್ತರಿಯಾಗಿರಬೇಕು. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇಷ್ಟು ತರ್ತರಿಯಾಗಿದ್ದರೆ ಚೆನ್ನಾಗಿರುತ್ತೆ. ಇದನ್ನು ಹಾಕಿದರೆ ಸೊಪ್ಪಿನ ಪಲ್ಯ ಟೇಸ್ಟ್ ಸಖತ್ತಾಗಿರುತ್ತೆ. ಇಲ್ಲಿ ನೋಡಿ, ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪಗಾಗಿದೆ. ಈಗ ನಾನು ಕಿರಿಕ್ಸಾಲೆ ಸೊಪ್ಪು ತೊಗೊಂಡಿದ್ದೀನಿ. ಈ ಸೊಪ್ಪನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ. ನೋಡಿ, ಇವಾಗ ಹಾಕ್ಕೊತಾ ಇದ್ದೀನಿ. ನೀರೆಲ್ಲ ಸ್ವಲ್ಪ ಹಿಂಡು ಹಾಕ್ಕೊಳ್ಳಿ, ಯಾಕಂದರೆ ಸೊಪ್ಪಲ್ಲಿ ನೀರು ಇದ್ಬಿಟ್ರೆ ತುಂಬ ಹೊತ್ತು ಹುರಿಯೋದು ಅವಶ್ಯಕತೆ ಇರುತ್ತೆ. ಹಾಗಾಗಿ ನೀರನ್ನೆಲ್ಲ ಒಂದು ಸ್ವಲ್ಪ ಹಿಂಡು ಹಾಕ್ಕೊಳ್ಳಿ. ಸೊಪ್ಪಲ್ಲಿ ಆಲ್ರೆಡಿ ನೀರಿರುತ್ತೆ, ಜಾಸ್ತಿ ನೀರು ಬಿಟ್ಕೊಳ್ಳುತ್ತೆ ಸೊಪ್ಪು. ಹಾಗಾಗಿ ನೋಡಿ, ಇದೆಲ್ಲ ಒಂಚೂರು ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆ ಇರುತ್ತಲ್ಲ, ಈರುಳ್ಳಿ ಎಣ್ಣೆ ಎಲ್ಲ, ಅದೆಲ್ಲ ಮಿಕ್ಸ್ ಆಗೋವರೆಗೂ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಯಾಕಂದರೆ ಆಲ್ರೆಡಿ ಸೊಪ್ಪಲ್ಲಿ ಉಪ್ಪಿನ ಅಂಶ ಇರುತ್ತೆ. ಹಾಗಾಗಿ ಉಪ್ಪು ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ನೋಡಿ ಹಾಕ್ಕೊಳ್ಳಿ, ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ, ಇದೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬೇಡ. ಇದು ಮಿಕ್ಸ್ ಮಾಡ್ಕೊತಿದ್ದ ಹಾಗೆ ನೀರು ಬಿಟ್ಕೊಳ್ಳುತ್ತೆ ಸೊಪ್ಪಲ್ಲಿ. ನೋಡಿ, ನೀರು ಹೆಂಗೆ ಬಿಟ್ಕೊಂಡಿದೆ ನೋಡಿ, ಎಷ್ಟು ಸೊಪ್ಪಿತ್ತು, ಸ್ವಲ್ಪನೇ ಆಗೋಯಿತು. ನೋಡಿ, ಇದೆಲ್ಲ ನೀರು ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲೇ ಹುರ್ಕೊಂಬಿಡೋಣ. ನಮ್ಮ ಕಡೆ ಇದನ್ನು ಸೊಪ್ಪು ತಾಳಿಸಿದ ಸೊಪ್ಪು ಅಂತ ಕರೀತಾರೆ. ನೋಡಿ, ನಾನು ಇದಕ್ಕೆ ಸ್ವಲ್ಪ ಅರಶಿನದ ಪುಡಿನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಇದು ರೆಡಿಯಾಗಿದೆ. ನಾನಿವಾಗ ಇದಕ್ಕೆ ಶೇಂಗಾ ಬೀಜ ಹಾಗೆ ಬೆಳ್ಳುಳ್ಳಿ ಹಾಕಿ ತರ್ತರಿಯಾಗಿ ರುಬ್ಬಿಟ್ಕೊಂಡಿದ್ನಲ್ಲ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಇವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಶೇಂಗಾ ಬೀಜ, ಸೊಪ್ಪೆಲ್ಲ ಮಿಕ್ಸ್ ಆಗಬೇಕು. ಶೇಂಗಾ ಬೀಜ ಬೆಳ್ಳುಳ್ಳಿದು ಇದು ಟೇಸ್ಟ್ ತುಂಬ ರುಚಿಯಾಗಿರುತ್ತೆ. ನೀವು ನೋಡಿ, ಒಂದು ಸತಿ ಮಾಡ್ಕೊಂಡು ನೋಡಿ, ತುಂಬ ಸಖತ್ತಾಗಿ ಬರುತ್ತೆ. ಹಾಗಾದರೆ ಈ ವಿಡಿಯೋ ಇಷ್ಟೇ. ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆಗಿದರೆ ನನ್ನ ಚಾನಲ್ನ ಫಾಲೋ ಮಾಡಿ, ನನ್ನ ಚಾನಲ್ಗೆ ಒಂದು ಲೈಕ್ ಸಹ ಕೊಡಿ. ಹಾಗೆ ಇನ್ನೂ ಒಳ್ಳೆ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಸಹ ಕೊಡಿ. ಓಕೆ, ಬಾಯ್.